ನಾವು ಕೇಳೋದೇನಂದ್ರೆ ಅಲ್ಲ ಈ ಪ್ರೋಟೋಕಾಲ್ ಒಳ್ಳೇದಲ್ಲ ಸರ್. ಸಾರ್ವಜನಿಕರು ಭೇಟಿ ಮಾಡಕ್ ಬಂದಾಗ ಜವಾಬ್ದಾರಿತ ಅಧಿಕಾರಿ ಮನವಿ ಇಸ್ಕೊಳ್ಳಕ್ಕೆ ಮನುಷ್ಯ ರೆಡಿ ಇಲ್ಲ. ಏನೇ ಕೆಲಸ ಮಾಡ್ತಾರೆ ಅಲ್ಲ ಮನವಿ ಇಸ್ಕೊಳ್ಳಕ್ಕೆ ನಾನೇ ಹೋಗ್ತೀನಿ ಅಲ್ಲ ಸರ್. ಈಗ ಇಷ್ಟು ಜನ ಕಾಯಿಸೋದ್ರಲ್ಲಿ ಯಾವ ಅರ್ಥ ಇದೆ ಅವ್ರಿಗೆ? ಈಗ ನಾವು ಅಧಿಕಾರಿಯ ವರ್ತನೆ ಈಗ ಇವ್ರಿಗೆ ನೋಡಿ ನಾನು ಹೇಳೋದಿಷ್ಟೇ. ಈಗ ಇವ್ರಿಗೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರೋಟೋಕಾಲ್ ಏನಿದೆ, ಸಾರ್ವಜನಿಕರನ್ನ ಒಳಗೂ ಬಿಡಲ್ಲ, ಆಯ್ತಾ? ಅವರು ಬರಲ್ಲ. ಮೊನ್ನೆ ನಾವೇ ಕರ್ಕೊಂಡು ಹೋಗಿದ್ವಿ, ಅವ್ರಿಗೆ ಕೇಳಿ ಒಳಗಡೆ ಕರ್ಕೊಂಡು ಹೋಗಿದ್ವಿ ಅಂತ ನಾವಿದ್ರೆ ಅವರು ಎಡಿ ಸರ್ ಇದ್ರು ಅವತ್ತು, ಇವ್ರೇನೋ ಇರ್ಲಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಹೊರಗಡೆ ಹೋಗಿದ್ವು. ನಾನ್ ಹೇಳ್ತಿರೋದು ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ನಾನು. ಈಗ ನಾ ಹೇಳೋದೇನ್ ಗೊತ್ತಾ, ಇವ್ರಿಗೆ ನಾನ್ ಹೇಳೋದು ತಾಕೀತ್ ಪಡೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಎಲ್ಲ ಹೋಗಿ ಬರ್ಬೋದಾ? ಅಲ್ಲೇ ಇವ್ರೆ ಹೊರಟೋಯ್ತಾರ. ಮೆಡಿಕಲ್ ಕಾಲೇಜ್ ಹೋಗ್ಬೇಕು ನಾವು. ಆ 1 ಅವರ್ಗೆ ಏನಾದ್ರು ಗ್ಯಾಪ್ ಇಲ್ಲೂ ಹೋಗ್ಬೇಕು. ಈಗ ಅವರು ತೇಜಸ್ಗೆ ಬೆಳಿಗ್ಗೆ ನಾನು ಮೆಸೇಜ್ ಹಾಕಿದ್ದೀನಿ, ಎಷ್ಟು ಗಂಟೆ ಸಿಗ್ತಾರೆ ಏನು, ಇಲ್ಲ ಸಿಗಲ್ವ ಏನು, ಯಾವ್ದು ನನ್ನ ಗಮನಕ್ಕೆ ಹೇಳಿದ್ರೆ ನಾವು ಬೇರೆ ಕೆಲಸ ಮಾಡೋದು. ಈಗ ತೇಜಸ್ ಅವ್ರದ್ದು ಅಷ್ಟೇ ನೋಡಿ. ಡಿ ಸಿ ಅವ್ರಿಗೆ ಇವತ್ತೇ ಮಾತಾಡ್ಬೇಕು ಅಂತ ನಾವು ಹೇಳ್ತಿರೋದು. ಅವ್ರಿಗೆ ಎದುರಿಗೆ ಮಾತಾಡವ ಅಂತ ಅದಕ್ಕೆ ನಾನು ಹೇಳ್ತಿರೋದು. ಈ ರೀತಿ ಪ್ರಾಬ್ಲಮ್ ಇದೆಯಲ್ಲ, ಯಾವ ತರ ಇದು ಆ ತರ ಟಪಲ್ ಎಲ್ಲ ಕೊಟ್ಟು ಹೋಗೋದು, ಆ ತರ ನಮ್ಗೆ ಟಪಲ್ ಕೊಟ್ಬಿಟ್ಟು ಸಿ ಲಕ್ಷ ಮಾತಾಡೋಣ. ಯಾಕಂದ್ರೆ ಸರ್ ಇದು ಸರಿ ಪ್ರಕರಣಗಳಿದೆಯಲ್ಲ, ಗಂಭೀರವಾದ ಪ್ರಕರಣಗಳು. ಹಂಗಾಗಿ ನಾವು ಅವ್ರನ್ನ ಖುದ್ದಾಗಿ ಭೇಟಿ ಮಾಡೇ ಮಾತಾಡ್ಬೇಕು. ಹಲವಾರು ಬಾರಿ ಜಿಲ್ಲಾಧಿಕಾರಿಗಳು ನಮಗೆ ಸಿಕ್ಕಿಲ್ಲ. ತುಂಬಾ ಸರಿ ನಾವು ಬಂದು ಮಾತಾಡ್ಬೇಕು ಅಂತ ಮಾತಾಡಿದ್ವಿ, ಆಗಿಲ್ಲ. ಯಾವಾಗಲೇ ಹೇಳ್ತಾರೆ ಆತರ. ಆದ್ರೆ ಇವರು ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಲ್ಲ. ಎಷ್ಟು ಸಲ ವೇಟ್ ಮಾಡೋಣ ನಾವು? ಮಾಡ್ತಾರೆ ಬರೀ ಸಾರ್ವಜನಿಕರಿಂದಲೇ ಬರೀ ಮೀಟಿಂಗ್ ಮಾಡ್ಕೊಂಡಿರ್ತಾರೆ ಇವರು. ಅದನ್ನು ಕೇಳಲ್ಲ. 5 ನಿಮಿಷ ಬಂದು ಭೇಟಿ ಮಾಡಕ್ಕೆ ನಿಮ್ಗೆ ಏನೋ ಕಷ್ಟ ಆಗುತ್ತಾ? ಯಾವುದೇ ಬಿಸಿ 1 ಅವರ್ಗೆ ಜಾಸ್ತಿ ನಡೆಯಲ್ಲ ಸರ್. ಈ ರಾಜ್ಯದ ಚೀಫ್ ಸೆಕ್ರೆಟರಿ ತಗೊಂಡು 1 ಅವರ್ಗೆ ಜಾಸ್ತಿ ನಡೆಯಲ್ಲ. ಮತ್ತೆ ಇನ್ನೇನು ಮುಗಿದ ನಾವು ಬಂದ 1 ಅವರ್ ಮೇಲೆ ಆಯ್ತಲ್ಲ ಅಂತ ಇದೆ. ಹಾಗಾದ್ರೆ ಅಂತ ಆಗಿದೆ ಬಿಡಿ. 20 ನಿಮಿಷ ಒಳಗೆ ಮುಗಿದೋಗ್ಬೋದು ನನ್ನ ಆತರ. 1 ಅವರ್ ಮೇಲೆ ಏನು ಮಾಡಲ್ಲ. ಹಾಗಂತ ನಾನೇ ಹಲವಾರು ಬಾರಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಒಂದು ಫೋನ್ ತೆಗಿಲ್ಲ. ಮತ್ತೆ ನಾನು ಮೆಸೇಜ್ ಮಾಡಿದ್ದೀನಿ, ತೋರಿಸ್ತೀನಿ ನನ್ನ ಮೊಬೈಲಲ್ಲಿ. ಆಮೇಲೆ ಸೆಕ್ರೆಟರಿಗೂ ಹಲವಾರು ಬಾರಿ ಮಾಡಿದ್ದೀನಿ, ಅವ್ರೂ ಫೋನ್ ತೆಗಿಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಯಾರೋ ಮೆಸೇಜ್ ಹಾಕ್ಬಿಟ್ಬಿಟ್ಟಿದ್ದಾರೆ, ಅದು ಮೆಸೇಜ್ ಹೋಗ್ಬಿಟ್ಟಿದೆ. ಈ ರೀತಿ ಆದರೆ ಮತ್ತೆ ಯಾವಾಗ ಅದೊಂದು ಈಗ 100 ಜನ ಪರವಾಗಿ ನಾವು ಒಂದು ಹೋರಾಟಗಾರರಾಗಿ ನಾವು ಬಂದು ಕೇಳ್ತಾ ಇದ್ದೀವಿ. 100 ಜನನು ಬಂದು ಕೇಳಿದ್ರು 100 ಜನ ಉತ್ತರ ಕೊಡ್ತಾರೆ, ಅವರು ಒಬ್ಬರಿಗೆ ಉತ್ತರ ಕೊಡ್ತಾ ಇಲ್ವಲ್ಲ. ಹಾಗಾಗಿ ನಾವು ಅದನ್ನು ಇವತ್ತು ಅದನ್ನು ಗಮನ ತರಬೇಕು ಅವ್ರಿಗೆ. ಆ ಉದ್ದೇಶಕ್ಕೆ ಡೈರೆಕ್ಟಾಗಿ ಅವ್ರ ಹತ್ರನೇ ಬಂದು 1 ಅವರ್ ಆಗಲ್ಲ ಅಂದರೆ 3 ಗಂಟೆ ಆಗೋಗಿದೆ. ಅವ್ರು ಸ್ಟಾರ್ಟ್ ಮಾಡಿ ಸಮ್ಮುಖವಾಗಿರ್ಲಿ ನಮ್ಮವರೇ. ಕೆಳಗೆ ವಿಷಯ ಮೇನು ಆದ್ಮೇಲೆ ಅಜೆಂಡಾ ಎಲ್ಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾನಿಗಳೇ, ಇವತ್ತು ನಾವ್ ಯಾಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರೆ, ತಮ್ಗೆಲ್ಲ ಒಂದು ವಿಷಯ ಗೊತ್ತಾಗಿದೆ ಈಗಾಗಲೇ. ಏನಂತ ಹೇಳಿದ್ರೆ, ಮೈಸೂರು ಮೆಡಿಕಲ್ ಕಾಲೇಜು ವ್ಯಾಪ್ತಿಯ ಚೆಲುವಾಂಬ ಆಸ್ಪತ್ರೆಯಲ್ಲಿ ಕಳೆದ
8 ವರ್ಷಗಳಲ್ಲಿ ಸುಮಾರು 4662 ಮಕ್ಕಳುಗಳು ಸಾವನ್ನಪ್ಪಿವೆ. ಇದು ನಿಮ್ಗೆ ಗೊತ್ತಾಗಿದ್ಯಾ? ಕೆಲವು ಗೊತ್ತಾಗಿದೆ, ಕೆಲವು ಗೊತ್ತಾಗಿಲ್ಲ. 4662 ಮಕ್ಕಳು 8 ವರ್ಷ ಅಂದ್ರೆ ಪ್ರತಿದಿನ ಒಂದು ಮಗು ಅಥವಾ ಒಂದೂವರೆ ಮಗು ಅಂದ್ರೆ 2 ದಿನಕ್ಕೆ 3 ಮಕ್ಕಳು, 2 ದಿನಕ್ಕೆ 3 ಮಕ್ಕಳು ಸಾವನ್ನಪ್ಪಿವೆ. ಇದ್ರ ಬಗ್ಗೆ ಅವ್ರು ಹೇಳ್ತಾರೆ, ಇಲ್ಲ ಸರ್, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನ ಈ ಕಡೆಯಿಂದ ಮಗು ಕರ್ಕೊಬರ್ಬೇಕಾದ್ರೆ ಅವು ಕ್ರಿಟಿಕಲ್ ಆಗಿರ್ತವೆ ಅಂತ ಹೇಳ್ತಾರೆ. ಇವತ್ತು ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯಲ್ಲಿ KR ಹಾಸ್ಪಿಟ್ಲು, ಚೆಲುವಾಂಬ, PKTB, ಆರ್ಯವೇದ ಹಾಸ್ಪಿಟ್ಲು, ಇನ್ ಯಾವ್ಯಾವೆಲ್ಲ ಹಾಸ್ಪಿಟ್ಲ್ ಇದೆ, ಲಂಚ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಹೌದಾ? ಲಂಚ ಕೊಡದೇನೆ ಕೆಲಸ ಆಗಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ವೈದ್ಯರು ಮತ್ತೆ ಸಿಬ್ಬಂದಿಗಳು ನಮ್ಮ ಸಾರ್ವಜನಿಕರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಬಹಳ ತಾತ್ಸಾರದಿಂದ ನೋಡ್ತಕ್ಕಂಥದ್ದು ಇದೆ. ಯಾಕೆ ಈ ತರ ಆಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಶಾಸಕರುಗಳು, ಸಚಿವರುಗಳು ಇದ್ರ ಬಗ್ಗೆ ಯಾವುದೇ ನಿಗಾ ವಹಿಸ್ತಾ ಇಲ್ಲ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವರು ಕೂಡ ಅದ್ರಲ್ಲಿ ಭಾಗಿ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಆಡಳಿತ ವ್ಯವಸ್ಥೆನ ಸರಿ ಮಾಡ್ಬೇಕಿದಂತ MLAಗಳು ಅಲ್ಲಿ ಕಟ್ಟೋ ಬಿಲ್ಡಿಂಗ್ಗಳು, ನೇಮಕಾತಿಗಳು, ಕಮಿಷನ್ಗಳ ಮೇಲೆ ಇಟ್ಕೊಂಡಿದ್ದಾರೆ ಬರುತ್ತೆ ಗಮನನ. ಎಲ್ಲೂ ಕೂಡ ಅವರು ಈ ಆಡಳಿತ ಸುಧಾರಣೆ ಮಾಡಬೇಕು, ಆರೋಗ್ಯ ವ್ಯವಸ್ಥೆ ಸರಿ ಮಾಡ್ಬೇಕು ಅನ್ನೋ ಕಡೆಗೆ ಇಲ್ಲ. ಇವತ್ತು ನಾವೆಲ್ಲ ಏನಂತ ಹೇಳಿದ್ರೆ, ಈ ಒಂದ್ ಕಡೆ ಮಕ್ಕಳು ಸಾವನ್ನಪ್ತಾ ಇದಾವೆ, ಜಿಲ್ಲಾಧಿಕಾರಿಗಳ ಕಮಿಟಿ ಇದೆ, DHO ಕಮಿಟಿ ಇದೆ. ಇವ್ರು ಏನ್ ಮಾಡ್ತಾವ್ರೆ? ಪ್ರತಿ ತಿಂಗಳು ಯಾಕೆ ಇಷ್ಟು ಮಕ್ಕಳು ಸಾಯ್ತಾ ಇದಾವೆ? ಯಾಕೆ ಸಾಯ್ತಾವೆ ಅಂದ್ರೆ, ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಹೊರಗಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಡ್ಯೂಟಿ ಅವರ್ಸ್ ಅಲ್ಲಿ. ಮತ್ತೆ 6 ಜನ ಡಾಕ್ಟರ್ ಕಡೆ ಒಬ್ಬೇ ಡಾಕ್ಟರ್ ಇರ್ತಕ್ಕಂಥದ್ದು. ಮತ್ತೇನಪ್ಪಾ ಅಂತ ಹೇಳಿದ್ರೆ, ಯಾವ ಅಧಿಕಾರಿಗೂ ಇದ್ರ ಬಗ್ಗೆ ಸರಿ ಮಾಡಿಸ್ತಕ್ಕಂಥ ಗೋಜಿಲ್ಲ. ಹಂಗಾಗಿ ಇವತ್ತು KRS ಇರ್ಬೋದು ಮತ್ತೆ ಕರ್ನಾಟಕ ಸೇವಕರ ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಜಂಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ನ ಕೊಟ್ಟು ನಾವು ನೋಡಿ, ನೀವು ಕೂಡ್ಲೆ ಈ ಎಲ್ಲ ಅವ್ಯವಸ್ಥೆಗಳ ಸರಿ ಮಾಡಕ್ಕೆ ಒಂದು ಸಭೆಯನ್ನ ಕರೀರಿ. ಆ ಮೆಡಿಕಲ್ ಡೈರೆಕ್ಟ್ರು, DHO, MS, ಮೆಡಿಕಲ್ ಸೂಪರಿಂಟೆಂಡೆಂಟ್, ಜಿಲ್ಲಾಧಿಕಾರಿಗಳು ಜೊತೆಗೆ ನಾವೆಲ್ಲ ಕೂತ್ಕೊಂಡು ಏನೇನೆಲ್ಲ ಬಗೆಹರಿಸಬೇಕು ಅಂತಕ್ಕಂಥ ವಿಷಯಗಳು ಇಟ್ಕೊಂಡು ಒಂದು ಸಭೆಯನ್ನ ಕರೆಸಬೇಕು ಅಂತ ಹೇಳಿ ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಮೊದಲು DC ಅವ್ರಿಗೆ ಲೆಟರ್ ಕೊಡ್ತೀವಿ. ಅದಾದ್ಮೇಲೆ ಏನು ಮೆಡಿಕಲ್ ಕಾಲೇಜು ಮೈಸೂರು ಅಲ್ಲೋಗಿ ಡೀನ್ಗೆ ಮತ್ತು COಗೆ ಲೆಟರ್ ಕೊಟ್ಟು ಈ ಕೂಡಲೇ ನೀವು ಕೂಡ ಒಂದು ಸಭೆ ಕರೀಲಿಕ್ಕೆ ಏನ್ ಬೇಕು ಕ್ರಮ ತಗೊಳ್ಬೇಕು ಅಂತ. ನಾವು ನಿನ್ನೆ ನಮ್ಮಲ್ಲಿ ಮಂಡ್ಯದಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ, ಈ ಗಂಡು ಹೆಣ್ಣು ಅಂತೇಳಿ ಮಗುವಿನ ಲಿಂಗವನ್ನು ನಿರ್ಧರಿಸತಕ್ಕಂಥ ಡಯಾಗ್ನೋಸ್ ಸೆಂಟರ್ಗಳಿದಾವಲ್ಲ, ಆ ಸೆಂಟರ್ಗಳಲ್ಲಿ ಸಾವಿರಾರು ಮಕ್ಕಳನ್ನ ಆ ರೀತಿಯಲ್ಲಿ ಇದ್ ಮಾಡಿ ಅಂತಲೇ ಕೊಂದಾಕಿರ್ತಕ್ಕಂಥ ಘಟನೆಗಳನ್ನ ಬೆಳಕಿಗೆ ತಂದ್ಮೇಲೆ ಲೋಕಾಯುಕ್ತ ರೈಡ್ ಮಾಡಿತು. 3 ಜನ ಡಾಕ್ಟರ್ಗಳು ಅರೆಸ್ಟ್ ಆಗಿ ಜೈಲಿದ್ದಾರೆ, ಒಬ್ಬ ಲೇಡಿ ಡಾಕ್ಟರ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಅಂದ್ರೆ ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಕೂಡ ಏನಂತ ಹೇಳಿದ್ರೆ, ನಾವು ಮೆಡಿಕಲ್ ಕಾಲೇಜ್ ಡೈರೆಕ್ಟರು, DC ಮತ್ತೊಬ್ರಿಗೆ ಎಲ್ರಿಗೂ ಒಂದು ಎಚ್ಚರಿಕೆ ಕೊಡೋ ಕೆಲಸ ನೀವು ಶುರು ಮಾಡೋಣ. ಇದು ಬರೀ ಕೇವಲ ಮೈಸೂರು ಸಿಟಿಗೆ ಮಾತ್ರ ಅಲ್ಲ, ಅಥವಾ ಮೈಸೂರು ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಇವತ್ತು ಖಾಸಗೀಕರಣ ಮಾಡ್ತಿದ್ದಾರೆ. ನೀವು ನೋಡಿ ಬೇಕಾದ್ರೆ ಎಕ್ಸ್ರೇ ಮಾಡೋನಲ್ಲಿ ಖಾಸಗಿಯವನು, ನಿಮ್ಗೆ ಬಿಲ್ಡಿಂಗ್ ಮಾರ ಗೌರ್ಮೆಂಟ್ದು, ಅಲ್ಲಿ ನಿಮ್ಗೆ BP, ಶುಗರ್, ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಚೆಕ್ ಮಾಡೋರು ಖಾಸಗಿಯವರು, ಕಸ ಹೊಡೆಯೋರು ಖಾಸಗಿಯವರೇ. ಅಲ್ಲಿ ನಿಮ್ಗೆ ಬಿಲ್ಡಿಂಗ್ ಮಾತ್ರ ಗೌರ್ಮೆಂಟ್ದು, ಒಳಗೆ ಕೆಲಸ ಮಾಡೋರೆಲ್ಲ ಖಾಸಗಿಯವರು. ಇನ್ನು ಸ್ವಲ್ಪ ದಿನ ಹೆಂಗಾಗತ್ತಿದು ಅಂತಂದ್ರೆ, ಹೆಂಗೆ ಸರ್ಕಾರಿ ಶಾಲೆಗಳು ಮುಚ್ತಾ ಇದಾವೋ ಸರ್ಕಾರಿ ಹಾಸ್ಪಿಟಲ್ಗಳು ಮುಚ್ತವೆ. ಬೇಕಾದ್ರೆ ನಾವು ವಿದ್ಯೆ ಇಲ್ದ್ರು ಹೆಂಗೋ ಏನೋ ಕೆಲಸ ಮಾಡ್ಕೊಂಡು ಹೋಯ್ತೀವಿ, ಆರೋಗ್ಯ ಎಲ್ಲ ಇರಕ್ಕಾಗತ್ತಾ? ಅವಾಗ ಏನಾಗುತ್ತೆ, ನಾವು ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಅವ್ರು ಕೇಳಿದಷ್ಟು ಕೊಟ್ಟು ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಸುತ್ತಿ ಬರುತ್ತೆ. ಸರ್ಕಾರಿ ಆರೋಗ್ಯ ವ್ಯವಸ್ಥೆ, ಸರ್ಕಾರಿ ಶಿಕ್ಷಣ ಎರಡೂ ಕೂಡ ಗಟ್ಟಿಯಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಈಗಿಂದನೇ ವಾಯ್ಸ್ ಮಾಡಬೇಕು. ಜನಕ್ಕೆ ಬೇಕಿರೋದ್ರೆ ನಿಮ್ ಗ್ಯಾರಂಟಿಗೆ ಅಂತ ನಾನು ಹೇಳ್ತೀನಿ. ನೀವು ಗ್ಯಾರಂಟಿಗೆ 2,000 ರೂಪಾಯಿ ಕೊಡ್ತೀರಿ, ನೀವು ಅಷ್ಟೇ 2,000 ಕೊಡ್ತೀರಿ. ನೋಡಿ, ನಾನೇ ನನ್ನ ಉದಾಹರಣೆ ಕೊಡ್ತೀನಿ. ನಮ್ಮ ಕುಟುಂಬದಲ್ಲಿ 3 ಜನ ಹೃದ್ರೋಗಿಗಳಿದ್ದಾರೆ, ಹಾರ್ಟ್ ಪೇಷಂಟು. ಅವ್ರಿಗೆ ಒಂದು ತಿಂಗಳಿಗೆ 2,000 ರೂಪಾಯಿ ಊರಿಗೆ ಮಾತ್ರ ಬೇಕು ಅಂದ್ರೆ 6,000 ಆಯ್ತು. 6,000ನ ನೀವು 12 ತಿಂಗಳಿಗೆ ಮಲ್ಟಿಪಲ್ ಮಾಡಿ 72,000 ರೂಪಾಯಿ ಆಯ್ತು. ನೀವೆಷ್ಟು ಕೊಡ್ತೀರಿ? 24,000 ಕೊಡ್ತೀರಿ. 24,000 ಅಷ್ಟೇ 2,000 ಕೊಟ್ರೆ ಆಗೋದು. ಆದ್ರೆ 74,000 ಎಲ್ಲಿ ಸಿಗಬೇಕು ಬರೀ ಮಾತ್ರೆಗೆ? ಇನ್ನು ಓಡಾಟ ಖರ್ಚು ಮತ್ತೊಂದು ಅಂತ ಹೇಳಿದ್ರೆ 1.5 ಲಕ್ಷ ಆಗುತ್ತೆ. ನಾವು ಕೇಳತಕ್ಕಂಥದ್ದು ಪ್ರತಿಯೊಬ್ಬ ಪೇಷಂಟ್ಸ್ಗೆ, ಪ್ರತಿಯೊಬ್ಬ ನಾಗರಿಕರಿಗೂ ಉಚಿತವಾಗಿ ಆರೋಗ್ಯ ಶಿಕ್ಷಣ ಕೊಡಬೇಕು. ಅದನ್ನ ಕೊಟ್ಟ ಮೇಲೆ ಯಾವ ಗ್ಯಾರಂಟಿ ಕೊಡಿ, ಗ್ಯಾರಂಟಿಗೆ ನಮ್ದೇನು ವಿರೋಧ ಇಲ್ಲ. ಇವೆರಡನ್ನ ಖಾತ್ರಿಪಡಿಸಿ ನೀವು. ಇವತ್ತು ಕೇರಳದಲ್ಲಿ 1ನೇ ಕ್ಲಾಸಿಂದ ಅಪ್ ಟು ಡಿಗ್ರಿ ತನಕ 100% ಫ್ರೀ ಇದೆ ಎಜುಕೇಶನ್. ಯಾರು 1 ರೂಪಾಯಿ ಕಟ್ಟಂಗಿಲ್ಲ, ಒಂದು ನೋಟ್ಬುಕ್ ತಗೊಂಗಿಲ್ಲ ನೀವು. ಆತರ ವ್ಯವಸ್ಥೆ ಇದೆ. ಕರ್ನಾಟಕದಲ್ಲೂ ಕೂಡ ನೀವು ಒಂದು ಮಗು LKG UKG ಸೇರ್ಕತ್ತು ನಮ್ಮಲ್ಲಿ ಬಂದು ಅಂತ ಹೇಳಿದ್ರೆ ಡಿಗ್ರಿ ತನಕ 1 ರೂಪಾಯಿ ಒಂದು ನೋಟ್ಬುಕ್, ಒಂದು ಬ್ಯಾಗ್ಗೆ ಅವರು ಕಾಸು ಖರ್ಚು ಮಾಡಬಾರ್ದು, ಅಷ್ಟು ಫ್ರೀ ಮಾಡಿ ನೀವು. ಸೊ ಈ ತರ ಒಂದು ವ್ಯವಸ್ಥೆಗೆ ಈಗಾಗಲೇ KRS ಪಾರ್ಟಿ ಆ ನಿಟ್ಟಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಮುಂದಿನ ದಿನ ಖಂಡಿತವಾಗಿ KRS ಪಕ್ಷ ಅಧಿಕಾರಕ್ಕೆ ಬಂದಾಗ ಇವೆಲ್ಲ ಜಾರಿ ಬರುತ್ತೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈಗ ನೀವು ಮಾಡ್ರಿ,
ನಾವು ಅಧಿಕಾರದಲ್ಲಿ ಇಲ್ಲ, ಈಗ ನೀವು ಮಾಡ್ರಿ, ಇಲ್ಲ ನಮಗೆ ಜಾಗ ಖಾಲಿ ಮಾಡಿ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಕೊಡುವಂತ ಕೆಲಸ ಮಾಡೋಣ. ಆಗ್ಬೋದಲ್ವಾ? ಏನೋ ಮಾತಾಡ. ಮತ್ತೆ ಹಲವು ಈಗ ಸರ್ ಹೇಳ್ದಂಗೆ ನಾವು ಹಲವಾರು ಬಾರಿ ನಾವು ಕೆಲವು ಹಾಸ್ಪಿಟಲ್ಗಳಲ್ಲಿ ಇದೇ ರೀತಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಭ್ರಷ್ಟಾಚಾರ ಏನ್ ನಡೀತಿದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿ DCRಗೂ ಹೇಳಿದ್ವಿ, DH ವರ್ಗೂ ಸಹ ಅಲ್ಲೂ ಲೈವ್ ಮಾಡಿ ನಾವು ಎಲ್ಲಾ ರೀತಿಯಲ್ಲೂ ನಾವು ಮಾತಾಡಿದ್ವಿ. ಮತ್ತೆ ಈಗ ನಾವು ಅದನ್ನ ಶುರು ಮಾಡಬೇಕು. ಇನ್ನು ನಾವು ಕೆಳಮಟ್ಟ ಹಂತದಲ್ಲಿ ಏನಿಲ್ಲ, ಈಗ ಈ ಅಧಿಕಾರಿಗಳ ದೊಡ್ಡ ಅಧಿಕಾರಿಗಳಿಗೇನೆ ಈಗ ಪತ್ರ ಕೊಡಂತದ್ದು. ಆ ಪತ್ರ ಕೊಟ್ಟಂತ ಪತ್ರನ ಇವರು ಕಸದ ಬುಟ್ಟಿ ಬಿಸಾಕ್ತಾರೋ ಅಥವಾ ಫೈಲಲ್ಲಿ ಹಾಕ್ತಾರೋ ಅದು ಗೊತ್ತಿಲ್ಲ ನಮ್ಗೆ. ಯಾವುದೇ ರೀತಿ ನಮ್ಗೆ ಮಾನ್ಯತೆ ಅವರು ನಾವು ಪತ್ರ ಕೊಟ್ಟ ಮೇಲೆ ನಮ್ಗೆ ಹಿಂಬರನೂ ಕೊಡ್ತಾ ಇಲ್ಲ, ಮತ್ತೆ ಸಂಬಂಧಪಟ್ಟಾಗ ಯಾವುದೋ ಕೆಲಸನೂ ಕಾರ್ಯರೂಪಕ್ಕೂ ಬರ್ತಾ ಇಲ್ಲ. ಏನೇ ನಾವು ಹೋರಾಟ ಮಾಡ್ತೀವಿ, ಒಂದು ಪತ್ರ ಕೊಡ್ತೀವಿ, ಅಲ್ಲಿ ಸೀಮಿತ ಅನ್ಕೊಂಡೆ ಅವ್ರು ತಿಳ್ಕೊಂಡಿದ್ದಾರೆ. ಯಾವುದೇ ರೀತಿ ಅವರು ನಮ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ರೀತಿ ಇಲ್ಲ. ಏನ್ ನಾವು ಕೊಡ್ತೀವಿ ಅದು ನಮ್ಗೆ ತಕ್ಕಾಗಿ ಉತ್ತರ ಬರ್ಬೇಕು. ಆ ಸಂಬಂಧಪಟ್ಟಾಗ ಏನ್ ಅದು ಅವಧಿ ಒಳಗಡೆ ನಮ್ಗೆ ಅವ್ರು ಉತ್ತರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಸಂಬಂಧಪಟ್ಟಾಗ ನಾವೇನು ಕ್ರಮಗಳನ್ನ ತಗೋಬೇಕು, ಪಕ್ಷದ ವತಿಯಿಂದ ಕ್ರಮಗಳು ತಗೊಳ್ತೀವಿ. ಮತ್ತೆ ಕನ್ನಡದ ಹೋರಾಟಗಾರರು ಇನ್ಯಾರ ಜೊತೆಗೂಡ್ತಾರೆ, ರೈತರು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ನಾವು ಸಾರ್ವಜನಿಕರಿಗೆ ಏನು ಇವತ್ತು ಭ್ರಷ್ಟಾಚಾರ ನಡೀತಿದೆ, ಅವ್ರಿಗೆ ಹಕ್ಕುಗಳನ್ನ ಪಡ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ನಾವು ಸಾರ್ವಜನಿಕವಾಗಿ ನಾವು ಮಾಡ್ಬೇಕನ್ನೋ ಕೆಲಸನ ಮುಂದಿನ ದಿನಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಡ್ತಾರ ಹೋಗುತ್ತಾ ನಾಗರಾಜ್ ಅವರೇ ಮಾತಾಡಿ. ಕಂಪ್ಲೇಂಟ್ ಮಾಡಿದ್ದಾರೆ.